ಸೊ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಶಿಖರ್ ಧವನ್ ಅವರು ರಿಟೈರ್ಡ್ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಮತ್ತೊಬ್ಬ ಚೈಲ್ಡ್ಹುಡ್ ಹೀರೋ ಇವತ್ತು ಕ್ರಿಕೆಟಿಂದ ರಿಟೈರ್ಡ್ ಹೊಂದಿದ್ದಾರೆ. ಶಿಖರ್ ಧವನ್ ಅವರ ಕ್ರಿಕೆಟಿಂಗ್ ಜರ್ನಿ ಬಹಳ ಚೆನ್ನಾಗಿತ್ತು. ಎಲ್ಲ ಟೂರ್ನಮೆಂಟಲ್ಲೂ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರು. ಸೊ ಅವರ ODI ಕೆರಿಯರ್ ಅಂತೂ ಸಖತ್ತಾಗಿದೆ. ಸೊ ಅವರ ಕ್ರಿಕೆಟಿಂಗ್ ಕರಿಯರ್ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ ಆಗಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. ಶಿಖರ್ ಧವನ್ ಅವರು ಇವತ್ತು ಕ್ರಿಕೆಟ್ ಜಗತ್ತಿಗೆ ರಿಟೈರ್ಡನ್ನು ಘೋಷಣೆ ಮಾಡಿದ್ದಾರೆ. ಸೊ ಅವರು ಇಂಡಿಯಾನ ಹಲವು ವರ್ಷಗಳ ಕಾಲ ರೆಪ್ರೆಸೆಂಟ್ ಮಾಡಿದರು. ಸೊ ಇವರ ODI ಡೆಬ್ಯೂಟ್ ಬಂದುಬಿಟ್ಟು ಆಸ್ಟ್ರೇಲಿಯಾ ವಿರುದ್ಧ, ಇದು ಅಕ್ಟೋಬರ್ 2010 ವಿಶಾಖಪಟ್ಟಣಮಲ್ಲಿ ಮಾಡ್ತಾರೆ ಅವರು ODI ಡೆಬ್ಯೂಟನ್ನು 2010. ಇನ್ನು ಟೆಸ್ಟ್ ಡೆಬ್ಯೂಟನ್ನು ಆಸ್ಟ್ರೇಲಿಯಾ ವಿರುದ್ಧನೇ ಮಾಡ್ತಾರೆ. ಅದು 2013 ಮಾರ್ಚ್ ಮೊಹಾಲಿಯಲ್ಲಿ ಡೆಬ್ಯೂಟಲ್ಲೇ 100 ಹೊಡಿತಾರೆ ಶಿಖರ್ ಧವನ್ ಅವರು. ಆ್ಯಂಡ್ ಇವರ ಇನ್ನಿಂಗ್ಸು 187 ರನ್ನಲ್ಲಿ ಕೊನೆಯಾಗುತ್ತೆ ಮೊದಲ ಪಂದ್ಯದಲ್ಲೇ. ಇದು ಹೈಯೆಸ್ಟ್ ರನ್ ಆಗುತ್ತೆ ಇಂಡಿಯಾದ ಆಟಗಾರನಾಗಿ ಡೆಬ್ಯೂಟ್ ಪಂದ್ಯದಲ್ಲೇ ಇಷ್ಟೊಂದು ರನ್ ಹೊಡೆದಿದ್ದು. ಇದೊಂದು ಯೂನಿಕ್ ಅಚೀವ್ಮೆಂಟ್ ಇದೆ ಶಿಖರ್ ಧವನ್ ಅವರ ಖಾತೆಗೆ. ಸೊ ನೆಕ್ಸ್ಟು ಹೇಳಬೇಕು ಅಂದರೆ, ಶಿಖರ್ ಧವನ್ ಅವರು ಅಷ್ಟು 34 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ. 2315 ರನ್ಗಳನ್ನು ಹೊಡೆದಿದ್ದಾರೆ. ಸೊ ಟೆಸ್ಟ್ನಲ್ಲಿ ಸ್ವಲ್ಪ ಜಾಸ್ತಿ ಮ್ಯಾಚ್ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ODIನಲ್ಲಿ ಭರ್ಜರಿ 167 ಪಂದ್ಯಗಳನ್ನು ಆಡಿದ್ದು 6793 ರನ್ಗಳನ್ನು 44ರ ODIನ ಬ್ಯಾಟಿಂಗ್ ಎವರೇಜ್ನಲ್ಲಿ ಹೊಡೆದಿದ್ದಾರೆ. ಇನ್ನು T20 ಕೂಡ 68 ಪಂದ್ಯ ಆಡಿದ್ದು 1759 ರನ್ಗಳನ್ನು ಹೊಡೆದಿದ್ದಾರೆ. ಸೊ ಇವರು ಒಳ್ಳೆ ಸುದೀರ್ಘವಾಗಿಯೇ ಭಾರತವನ್ನು ರೆಪ್ರೆಸೆಂಟ್ ಮಾಡಿದರು ಅಂತಲೇ ಹೇಳ್ಬೋದು. ಒನ್ ಆಫ್ ಅವರ್ ಚೈಲ್ಡ್ಹುಡ್ ಹೀರೋ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು ಶಿಖರ್ ಧವನ್ 3 ಜನ ಇದ್ಬಿಟ್ರೆ ಸಾಕಾಗಿತ್ತು. ನಾವು 350 ಆರಾಮ್ ಚೇಸ್ ಮಾಡ್ತಾಯಿದ್ವಿ. ಆ ಥರ ಒಂದು ಸಿಚುವೇಶನ್ ಇತ್ತು ಅವರ ಕಾಲದಲ್ಲಿ. ಸೊ 350 ಪ್ಲಸ್ ಚೇಸ್ ಮಾಡುವಾಗ ಶಿಖರ್ ಧವನ್, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈ 3 ಜನರೇ ನಮಗೆ ಸಾಕಾಗಿತ್ತು. ಅಂತಹ ಹಲವು ಸಿಚುವೇಶನ್ ಹಾಗೆಯೇ ಹಲವು ಸನ್ನಿವೇಶದಲ್ಲಿ ಅವರು ಹೇಗೆ ಹೆಲ್ಪ್ ಮಾಡಿದ್ದಾರೆ ಅಂತ ನಾವು ಹಳೆಯ ಮ್ಯಾಚಸ್ಸಲ್ಲಿ ನೋಡೇ ಬೆಳೆದಿರೋದು. ಸೊ ಅದು ಕೂಡ ಒಂದು ಮೆಮೊರಿ ಇದೆ. ಇನ್ನು ODI ಇವೆಂಟ್ಸ್ ಅಂತ ಬಂದರೆ ಶಿಖರ್ ಧವನ್ ಒಂಥರ ಬೀಸ್ಟ್ ಅಂತಲೇ ಹೇಳ್ಬೋದು. ಯಾವುದು ಆಡಿಲ್ದಿರೋ ಸೀರೀಸೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿ 2013 ತಿಂದಾಕ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮ್ಯಾನ್ ಆಫ್ ದ ಟೂರ್ನಮೆಂಟ್ ಕೂಡ ಅವರೇನೇ ಆಗ್ತಾರೆ. ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಎತ್ತಿ ಹಿಡಿಯೋದಲ್ಲಿ ಅವರ ಪಾತ್ರ ಪ್ರಮುಖವಾಗಿರುತ್ತೆ 2013 ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಹಾಗೆಯೇ ಇನ್ನು ಏಷ್ಯಾ ಕಪ್ 2014 ಚಿಂದಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಹಾಗೆಯೇ ವರ್ಲ್ಡ್ ಕಪ್ 2015 ಕೂಡ 412 ರನ್ ಗಳಿಸುವ ಮೂಲಕ ಇವರೇ ಅನಿಸುತ್ತೆ ಭಾರತದ ಹೈಯೆಸ್ಟ್ ರನ್ ಗೆಟರ್ 2015 ODI ವರ್ಲ್ಡ್ ಕಪ್ನಲ್ಲಿ. ಹಾಗೆಯೇ 2017 ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ 338 ರನ್ಗಳನ್ನು ಗಳಿಸ್ತಾರೆ. ಹಾಗೆಯೇ ಏಷ್ಯಾ ಕಪ್ 2018 ಕೂಡ 342 ರನ್ಗಳನ್ನು ಗಳಿಸ್ತಾರೆ. ಡಿಫರೆಂಟ್ ಬೀಸ್ಟ್ ಅಂತಲೇ ಹೇಳ್ಬೋದು. 2013 2018 ತನಕ ಎಲ್ಲ ODI ಇವೆಂಟ್ಸ್ನಲ್ಲಿ ಇಂಡಿಯಾನ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಸಾಕತ್ತು ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಶಿಖರ್ ಧವನ್ ಅವರು. ಇನ್ನು ಹಳೆ ವಿಚಾರಕ್ಕೆ ಬರೋದಾದರೆ, ಶಿಖರ್ ಧವನ್ ಅವರು ಅಂಡರ್ 19 ಕೂಡ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿದ್ದರು. 505 ರನ್ ಹೊಡೆಯುವ ಮುಖಾಂತರ 84ರ ಅವರೇಜ್ನಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದರು. ಅಲ್ಲೂ ಕೂಡ ಅಂಡರ್ 19 2003-2004 ಅವಧಿಯ ಸೀಸನ್ನಲ್ಲಿ ಇವರು ಕೂಡ ಟಾಪ್ ರನ್ ಗೆಟರ್ ಆಗಿದ್ದರು. ಸೊ ಇದು ಕೂಡ ಅವ್ರದ್ದು ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಇವರ ಯೂನಿಕ್ ಅಚೀವ್ಮೆಂಟ್ಸ್ ಅಂದರೆ ಅದೇ ಆವಾಗಲೇ ಹೇಳಿದಾಗೇ 100 ಡೆಬ್ಯೂಟ್ ಟೆಸ್ಟ್ ಮ್ಯಾಚು ಅನ್ ಇಂಡಿಯನ್ 187 ರನ್ಗಳನ್ನು ಗಳಿಸಿದ್ದಾರೆ. ಇದು ಹೈಯೆಸ್ಟ್ ಸ್ಕೋರು ಇಂಡಿಯಾ ಪರವಾಗಿ. ಈ 5th ಫಾಸ್ಟೆಸ್ಟು ರೀಚ್ 6000 ರನ್ಸು. ಇವರು 140 ಇನ್ನಿಂಗ್ಸ್ನಲ್ಲಿ 6000 ರನ್ ಗಳಿಸಿದ್ದಾರೆ. ಸೊ ಮೋಸ್ಟ್ ಕ್ಯಾಚಸ್ ಇನ್ ಇನ್ನಿಂಗ್ಸಲ್ಲಿ ಸೆಕೆಂಡ್ ಇದ್ದಾರೆ. 4 ಕ್ಯಾಚಸ್ಸನ್ನು ಒಂದೇ ಇನ್ನಿಂಗ್ಸಲ್ಲಿ ಹಿಡಿದಿರೋದ್ರಿಂದ ಸೆಕೆಂಡ್ ಪೊಸಿಷನ್ನಲ್ಲಿ ಇರ್ತಾರೆ. ಇನ್ನು ಹಲವಾರು ರೆಕಾರ್ಡ್ಸ್ಗಳು ಇದೆ. ಔಟಿನಲ್ಲಿ ಹೇಳಬೇಕು ಅಂದರೆ ಒಂದೊಳ್ಳೆ ಕ್ಯಾರಿಯರ್ ಆಗಿತ್ತು ಶಿಖರ್ ಧವನ್ ಅವ್ರದ್ದು. ನಮಗೆ ಆವಾಗಲೇ ಹೇಳಿದಾಗೇ ಚೈಲ್ಡ್ಹುಡ್ನಲ್ಲಿ ಶಿಖರ್ ಧವನ್ ಅಂದರೆ ಒಂದು ಇಮೋಷನ್ ಇತ್ತು. ಸೊ ICC ಟೂರ್ನಮೆಂಟ್ ಬಂದರೆ ಬೀಸ್ಟ್ ಅಂತಲೇ ಆವಾಗಲೇ ಮೆನ್ಷನ್ ಮಾಡಿದೆ. ಅದಕ್ಕೆ ತಕ್ಕ ರೀತಿ ಕೂಡ ಆಡ್ತಾಯಿದ್ರು ಶಿಖರ್ ಧವನ್ ಅವರು. ODIನಲ್ಲಂತೂ ಡಿಫ್ರೆಂಟ್ ಬೀಸ್ಟೇ ಆಗಿದ್ದರು. ಸೊ ಒಂದೊಳ್ಳೆ ಕೆರಿಯರನ್ನು ಇವತ್ತು ಹ್ಯಾಂಡಲ್ ಮಾಡಿದ್ದಾರೆ. ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಜೊತೆ
ಆ ಥರ 100 ಮೇಲೆ 100 ಹೊಡಿತಿದ್ದು ಎಲ್ಲ ನೆನಪಾಗಿದೆ ಅಂತ ಹಾಕಿದ್ರು. ಹಾಗೆಯೇ ಹೇಗೆ MS ಧೋನಿ ಅವರು ಬ್ಯಾಕ್ ಮಾಡಿದರು ಅವರ ಟಫ್ ಫೇಸಸಲ್ಲಿ ಅಂತ ಕೂಡ ಅವರು ಕೊನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದಾರೆ, ರಿಟೈರ್ಮೆಂಟ್ ವಿಡಿಯೋದಲ್ಲಿ. ಸೊ ಇದಾಗಿತ್ತು ಸಣ್ಣ ವಿಡಿಯೋ ಶಿಖರ್ ಧವನ್ ಅವರ ಬಗ್ಗೆ. ಇದು ಸಣ್ಣ ವಿಡಿಯೋ ಅಷ್ಟೇ ಶಿಖರ್ ಧವನ್ ಅವರ ಬಗ್ಗೆ. ಇನ್ನೂ ಹಲವಾರು ವಿಷಯಗಳು ಅವ್ರ ಬಗ್ಗೆ ತಿಳ್ಕೊಳ್ಳುತ್ತಿದೆ. ಹಾಗೆಯೇ ಹಲವಾರು ರೆಕಾರ್ಡ್ಗಳನ್ನು ಕೂಡ ನಾನು ಮಿಸ್ ಮಾಡಿದ್ದೀನಿ ಖಂಡಿತವಾಗ್ಲೂ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧವನ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತೀವಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಕ್ರಿಕೆಟಿಂಗ್ ಫೀಲ್ಡ್ನಲ್ಲಿ. ಥ್ಯಾಂಕ್ ಯು.